ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ, ಮನೆ ಮನೆ ದೀಪ ಶ್ರೀಕೃಷ್ಣ ಒಡೆಯ ಭೂಪ. ಸ್ನೇಹಿತರೆ, ಇವತ್ತು ಮರೆಯಲಾಗದ, ಇಡೀ ಕರ್ನಾಟಕ ಇಡೀ ದೇಶವೇ ಮರೆಯಲಾಗದ ಮೈಸೂರು ರಾಜ ಒಡೆಯ ಶ್ರೀಕೃಷ್ಣ ನಾಲ್ವಡಿ ಕೃಷ್ಣ ಒಡೆಯರವರ ಜಯಂತಿ, ಹುಟ್ಟಿದ ದಿನ. ಸ್ನೇಹಿತರೆ, ನಾವು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಜನರು, ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ನುಡಿಗೆ, ನೆಲ ಜಲ ಭಾಷೆ ಗಡಿಗಳಿಗೆ, ಒಟ್ಟಾರೆ ಈ ಮಾನವ ಸಂಕುಲಕ್ಕೆ ಕೊಡುಗೆ ಕೊಟ್ಟಂತ ಮಹನೀಯರನ್ನ ನಾವು ಜ್ಞಾಪಿಸ್ಕೊಳ್ಬೇಕು, ಪ್ರಾತಸ್ಮರಣೀಯರನ್ನ ನಾವು ಸ್ಮರಿಸಬೇಕು. ಅವರ ಕೊಡುಗೆಗಳು, ಅವರ ಮಾನವೀಯ ಮೌಲ್ಯಗಳು, ಅವರ ಆದರ್ಶಗಳನ್ನ ನಾವು ಪ್ರೇರಣೆಯಾಗಿ ತೆಗೆದುಕೊಂಡು ಸಮಾಜಮುಖಿಯಾಗಿ ನಾವು ಕೂಡ ಅದೇ ದಾರಿಯಲ್ಲಿ ಸಾಗಬೇಕು. ಅದನ್ನ ಬಿಟ್ಟು ನಾವು ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಯಾರ್ಯಾರೋ ಹೇಳುವ ಸುಳ್ಳಿನ ಪುಂಗ್ಲಿಗಳನ್ನ ಕೇಳೋದು, ಸುಳ್ಳಿನ ಭಾಷಣಗಳನ್ನ ಕೇಳೋದು, ದ್ವೇಷದ ಭಾಷಣಗಳನ್ನ ಕೇಳಿ ಬೆಂಕಿ ಹಚ್ಚೋದು, ಕಲ್ಲೊಡೆಯೋದು, ಅದನ್ನೆಲ್ಲ ಬಿಟ್ಟು ಒಳ್ಳೆಯ ಮನುಷ್ಯರಾಗೋಣ. ಬಾಯಿ ಬಿಟ್ರೆ ದೇಶ ಪ್ರೇಮ, ದೇಶಭಕ್ತಿ ಅಂತ ಹೇಳ್ತಾರೆ, ಒಂದು ಕಡೆ ಬೆಂಕಿ ಹೀಳೋ ಕೆಲಸಗಳನ್ನ ಅವರ ಭಾಷಣಗಳಲ್ಲಿ ಮಾಡ್ತಾರೆ. ನಾವು ಶಿವಾಜಿ ಅಂತಾರೆ, ಸಾವರ್ಕರ್ ಅಂತಾರೆ. ನಮ್ಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ರಾಜ್ಯದಲ್ಲೇ ಹುಟ್ಟಿದಂತ ಒಬ್ಬ ಮಹಾರಾಜ ನಮಗೆ ಕೊಟ್ಟಂತಹ ಕೊಡುಗೆಗಳನ್ನ ನಾವು ಸ್ಮರಿಸೋಣ. ಅಕ್ಕಮಾದೇವಿ, ಶರಣರು, ಟಿಪ್ಪು ಸುಲ್ತಾನ್, ಎಂತೆಂಥ ಸಾಧಕರು ನಮ್ಮ ನೆಲದಲ್ಲಿ ಆಗಿ ಹೋಗಿದ್ದಾರೆ. ನಾಲ್ವಡಿಯವರು, ಕನಕರು, ಒಬ್ಬೊಬ್ಬ ಎಲ್ಲರೂ ಕೂಡ ಬಹಳ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ. ಅವರನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಈಗ ನಾನು ಇವತ್ತು ಈ ನೆಪದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆ, ಬದುಕು, ಆದರ್ಶ ಎಲ್ಲವನ್ನು ನೋಡ್ತಾ ಹೋಗೋಣ. ದ್ವೇಷ ಭಾಷಣ ಹೇಳುವ ಪುಂಗ್ಲಿಗಳ ಕಥೆಗಳನ್ನ ಕೇಳೋದನ್ನ ಆದಷ್ಟು ಬಿಡೋಣ. ಈ ಮೂಲಕ ಒಳ್ಳೆಯ ಸಾಧನೆಗಳನ್ನ ಕೇಳ್ತಾ ನಾವು ಮಗ್ಗು ಭಕ್ತತನದಿಂದ ಹೊರಗಡೆ ಬರೋಣ. ಏನ್ ಹೇಳ್ತೀರಾ ಫ್ರೆಂಡ್ಸ್? ಓಕೆ ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬ ಒಳ್ಳೆಯ ರಾಜ ಅನ್ನೋದಕ್ಕಿಂತ ಜನಪರವಾಗಿ ನಿಂತಹ ಜನಸೇವಕ ಅಂತಾನೆ ಕರಿಬಹುದು. ಸಹಜವಾಗಿ ಈ ರಾಜರ ಆಳ್ವಿಕೆಯಲ್ಲಿ ನಾವು ನೋಡಿದೀವಿ, ಬೇರೆ ಬೇರೆ ರಾಜ್ಯಗಳ ರಾಜರುಗಳು ಅವರ ಸಾಧನೆಗಳೇನಂದ್ರೆ ಬರೇ ಹೆಂಡತಿಯರನ್ನ ಮದುವೆ ಆಗೋದು, ದರ್ಬಾರ್ ಮಾಡೋದು, ಯುದ್ಧ ಮಾಡೋದು, ಅಥವಾ ಏನೋ ಸುಖದ ಲೋಲುಪತೆಯಲ್ಲಿ ತೇಲೋದು, ಅದನ್ನೇ ಮಾಡ್ತಾ ಇದ್ರು. ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆ ನಿಜಕ್ಕೂ ಜನಪರವಾಗಿತ್ತು ಅನ್ನುವಂಥದ್ದು. ನೋಡಿ, ಕೃಷಿ, ಶಿಕ್ಷಣ, ಆರೋಗ್ಯ, ಕೈಗಾರಿಕೆ, ನೀವು ಯಾವ ಕ್ಷೇತ್ರ ತೆಗೆದುಕೊಳ್ತೀರಿ, ಎಲ್ಲಾ ವಲಯದಲ್ಲೂ ಕೂಡ ಜನಪರವಾಗಿ ನಿಂತ ಮಹನೀಯ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅವರ ಆಡಳಿತದ ಅವಧಿ 1902ರಿಂದ 1904. ಈ ಒಂದು ಯುಗವನ್ನ ಸುವರ್ಣ ಯುಗ ಅಂತ ಕರೀತಾರೆ. ಆ ಮಟ್ಟಕ್ಕೆ ಜನಪರವಾಗಿ ಜನಸೇವೆಯನ್ನ ಮಾಡಿದಂತ ಸಾಮಾಜಿಕ ಹರಿಕಾರ ಅಂದ್ರೂ ಕೂಡ ತಪ್ಪಾಗಲಾರದು ಸ್ನೇಹಿತರೆ. ಸುಮಾರು ಅವರ ಈ ನೀರಾವರಿ ಯೋಜನೆ ಇದೆಯಲ್ಲ, ಈ ಕನ್ನಂಬಾಡಿ ಕಟ್ಟೆ ಕಟ್ತಾರಲ್ಲ, 1,20,000 ಎಕರೆಗೂ ಹೆಚ್ಚು ಜಮೀನಿಗೆ ನೀರಾವರಿ ಸೌಲಭ್ಯವನ್ನ ಕೊಡ್ತಾರೆ. ಇದು ಇವತ್ತಿಗೂ ಆ ಮೈಸೂರು ಭಾಗದ, ಮಂಡ್ಯ ಭಾಗದ ಜನರು ನಾಲ್ವಡಿ ಅವ್ರನ್ನ ನೆನೆಸ್ಕೊಂಡು ಊಟ ಮಾಡ್ತಾರೆ. ಆ ಮಟ್ಟಿಗಿನ ಸೇವೆ ನಾಲ್ವಡಿ ಅವರದು ಅಂತ ಹೇಳ್ಬೋದು. ಕುಡಿಯುವ ನೀರಿನ ಮತ್ತೆ ಕೃಷ್ಣರಾಜ ಸಾಗರ ಜಲಾಶಯ, ಆಮೇಲೆ ಕರ್ನಾಟಕದ ಮೊದಲ ಜಲಾಶಯ ಅಂತ ಹೇಳಲಾಗ್ತಿದೆಯಲ್ಲ, ಇದು ಮಾರಿಕಣಿವೆ ಡ್ಯಾಮ್, ವಾಣಿ ವಿಲಾಸ ಸಾಗರ, ಅದನ್ನು ಕಟ್ಟಿದವ್ರು ಯಾರು? ಮಹಾರಾಜರು. ಅವರು ಚಿಕ್ಕವರಾಗಿರ್ತಾರೆ, ಚಿಕ್ಕನ್ನಲ್ಲೇ ತಂದೆಯವ್ರನ್ನ ಕಳ್ಕೊಂತಾರೆ. 10ನೇ ವಯಸ್ಸಿಗೆ ಅವರು ಮಹಾರಾಜರ ಪಟ್ಟಾಭಿಷೇಕಕ್ಕೆ ಬರ್ತಾರೆ. ಆ ಮಹಾರಾಜರನ್ನ ಇಟ್ಕೊಂಡು ಅವರ ತಾಯಿಯವರು ಸಾಮಾಜಿಕ ಸೇವೆಯನ್ನ ಮುಂದುವರಿಸ್ತಾರೆ. ಯಾಕೆ ನಮಗೆ ಮಹಾರಾಜರು ಕೃಷ್ಣರಾಜ ಒಡೆಯರವರ ಸೇವೆ ಬಹಳ ಇಂಪಾರ್ಟೆಂಟ್? ಅವರು ಹಲವು ಪ್ರಥಮಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿ. ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ, ಇಡೀ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಮಾಡಿದವರು ಯಾರಪ್ಪ ಅಂದ್ರೆ ನಾವು ಕನ್ನಡಿಗರು. ನಮ್ಮ ಕೃಷ್ಣರಾಜ ಒಡೆಯರವರು ಕೊಟ್ಟಂತ ಒಂದು ಕಾಂಟ್ರಿಬ್ಯೂಷನ್, ಒತ್ತಾಸೆಗೆ ನಿಂತು ಒಂದು ಜಲಾಶಯವನ್ನ ಮಾಡ್ತಾರೆ. ಶಿವನ ಸಮುದ್ರ, ಮಳವಳ್ಳಿಯಲ್ಲಿರುವಂತ ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ 1902ರಲ್ಲಿ ಇದನ್ನ ಶುರು ಮಾಡ್ತಾರೆ. ಇಡೀ ಏಷ್ಯಾದಲ್ಲೇ ಮೊದಲು. ಇದರ ಫಲವಾಗಿ 1905 ಆಗಸ್ಟ್ 3ರಂದು ಪ್ರಥಮವಾಗಿ ಬೆಂಗಳೂರಿನಲ್ಲಿ ದೀಪಗಳು ಬೆಳಗದು. 1905 ಆಗಸ್ಟ್ 3. ಇಡೀ ಏಷ್ಯಾದಲ್ಲಿಯೇ ಒಂದು ನಗರ, ಬೆಂಗಳೂರು ನಗರಲ್ಲಿ ಮೊದಲು ಬೀದಿ ದೀಪದ ಲೈಟ್ ಬೆಳಗ್ತವೆ ಅಂತಂದ್ರೆ ನಾವು ಎಂತ ಸಾಧನೆ ಮಾಡಿದೀವಿ ಅಲ್ವಾ? ಗ್ರೇಟ್ ಅಲ್ವಾ? ನಾವು ಇದನ್ನ ಹೇಳ್ಕೋಬೇಕ್ರಿ. ನಮ್ಮ ನೆಲದ ಸಂಸ್ಕೃತಿನ ಹೇಳ್ಕೋಬೇಕು. ಬಾಯ್ ಬಿಟ್ರೆ ನಾವು ಯಾರ್ಯಾರನೋ ಹೊಗಳ್ತೀವಿ, ಯಾರ್ಯಾರನೋ ವಿಜೃಂಭಣೆ ಮಾಡ್ತೀವಿ. ವಾಟ್ಸಪ್ ಯೂನಿವರ್ಸಿಟಿಯ ಈ ಸುಳ್ಳು ಪುಂಗ್ಲಿಗಳ ಮಾತು ಕೇಳ್ಕೊಂಡು ನೋಡಿ, ಇಡೀ ಏಷ್ಯಾದಲ್ಲೇ ಮೊದಲು
ಆನಂತರ ಮೈಸೂರು ಸಕ್ಕರೆ ಕಾರ್ಖಾನೆ, ಆಮೇಲೆ 1931ರಲ್ಲಿ ಕೃಷಿ ಸಂಶೋಧನಾ ಕೇಂದ್ರ, ಆಮೇಲೆ 1939ರಲ್ಲಿ ಬೆಳಗೊಳದಲ್ಲಿ ರಾಸಾಯನಿಕ ಮತ್ತು ಗೊಬ್ಬರ ಕಾರ್ಖಾನೆಯನ್ನ ಮಾಡ್ತಾರೆ. ಇನ್ನು ಕೈಗಾರಿಕೆ ಕ್ಷೇತ್ರಕ್ಕೆ ಅವರ ಕೊಟ್ಟಿರುವಂತ ಕೊಡುಗೆ ಬಹಳ ದೊಡ್ಡದು. 1914ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಕೂಲ್ ಅನ್ನ ಶುರು ಮಾಡ್ತಾರೆ. ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆಯನ್ನು ಶುರು ಮಾಡ್ತಾರೆ. ಬೆಂಗಳೂರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆಯಲ್ಲ, ಮೈಸೂರು ಸ್ಯಾಂಡಲ್ ಸೋಪ್ ಮಹಾರಾಜರ ಕೊಟ್ಟಂತ ಕಾಂಟ್ರಿಬ್ಯೂಷನ್, ಸಾಬೂನು ಕಾರ್ಖಾನೆ. ಆಮೇಲೆ 1936ರಲ್ಲಿ ಪೇಪರ್ ಮಿಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಮಂಗಳೂರು ಹೆಂಚು ಕಾರ್ಖಾನೆ, ಶಹಾಬಾದಿನ ಸಿಮೆಂಟ್ ಕಾರ್ಖಾನೆ, ಮೈಸೂರಿನ ಅರಗು ಮತ್ತು ಬಣ್ಣದ ಕಾರ್ಖಾನೆ. ಇದು ಕೈಗಾರಿಕೆ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ. ಇನ್ನು ಕಾನೂನು ನೋಡಿ, ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆದ್ರೆ ಕಾರ್ಯಕ್ರಮಗಳು ಆದ್ರೆ ಕಾನೂನುಗಳಿದಾವಲ್ಲ, ಯಾರು ಕಾನೂನುಗಳನ್ನ ಮಾಡ್ತಾರೆ, ಕಾಯ್ದೆಗಳನ್ನ ರೂಪಿಸ್ತಾರೆ, ಜನಪರವಾದ ಕಾಯ್ದೆಗಳನ್ನ ರೂಪಿಸ್ತಾರೆ, ಅವರು ಯಾವತ್ತಿಗೂ ಜನರ ಮಾನಸದಲ್ಲಿ ಜನರ ಪ್ರೀತಿಯನ್ನು ಗಳಿಸ್ತಾರೆ. ಯಾಕೆ ದೇವರಾಜ ಅರಸು ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಬರೀ ಕಾರ್ಯಕ್ರಮಗಳನ್ನ ಮಾಡಲಿಲ್ಲ, ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಕಾರ್ಯಕ್ರಮಗಳಲ್ಲಿ ಜನಪ್ರಿಯವಾಗಿ ಮುಳುಗಲಿಲ್ಲ. ಜನಪ್ರಿಯ ಕಾರ್ಯಕ್ರಮಗಳಿಗಿಂತ ಜನಪರವಾದಂಥ ಕಾಯ್ದೆಗಳನ್ನು ಮಾಡುವ ಮೂಲಕ ಜನರ ಪ್ರೀತಿಯನ್ನು ಗಳಿಸಿದ್ರು. ಜನರ ಪ್ರೀತಿ ಇವತ್ತಿಗೆ ಯಾಕೆ ನಮಗೆ ದೇವರಾಜ ಅರಸು ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ಅವ್ರು ಕೊಟ್ಟಂತ ಆವನೂರು ಆಯೋಗ, ಇನ್ನುಳಿದ ವರ್ಗಗಳಿಗೆ ಒಂದು ದೊಡ್ಡ ಬೈಬಲ್ ಅದು. ಆಮೇಲೆ ಅವ್ರು ಕೊಟ್ಟಂತ ಕಾಂಟ್ರಿಬ್ಯೂಷನ್. ಹಾಗೇನೆ ನಾಲ್ವಡಿಯವರು ಜನಪರವಾದಂಥ ಕಾಯ್ದೆಗಳನ್ನ ತರ್ತಾರೆ. ನೋಡಿ, 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ, ಕಾರ್ಮಿಕರ ಪರಿಹಾರ ಕೊಡುವಂತ ಕಾಯ್ದೆ. 1909ರಲ್ಲಿ ದೇವದಾಸಿ ಪದ್ಧತಿ ನಿಷೇಧ. ನೋಡಿ, ಈ ಮನುವಾದದ ಕೊಡುಗೆ ಇದು. ದೇವದಾಸಿ ಪದ್ಧತಿ, ಗೆಜ್ಜೆ ಪೂಜೆ ಪದ್ಧತಿ, ಒಬ್ಬ ಮಹಿಳೆಯ ಘನತೆಯನ್ನು ಕಿತ್ತುಕೊಳ್ಳೋದು, ಮಹಿಳೆಯನ್ನ ಲೈಂಗಿಕ ತೃಷ್ಯೆಗೋಸ್ಕರ ಧಾರ್ಮಿಕ ವಿಚಾರದ ಮೂಲಕ ದೇವದಾಸಿ ಮಾಡಿ ಆ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡ್ಕೊಳ್ಳೋ ಒಂದು ಅನಿಷ್ಟ ಪದ್ಧತಿಗೆ ಒಂದು ಬರೆ ಎಳಿತಾರೆ. ಅದನ್ನು ನಿಷೇಧ ಮಾಡಿಬಿಡ್ತಾರೆ 1909ರಲ್ಲಿ. ಯಾರು ಮಾಡಕ್ ಸಾಧ್ಯ? ತಾಯಿ ಕರಳು ಜನಪರ ನಿಲುವಿದ್ದಂಥವ್ರಿಗೆ, ಆಮೇಲೆ ಸಮಾಜದ ಪರವಾಗಿ ಒಂದು ಒಳ್ಳೆಯ ಯೋಚನೆ ಇದ್ದಂಥವ್ರಿಗೆ ಸಾಧ್ಯ. ಇಲ್ಲ ಅಂದ್ರೆ ಬೆತ್ತಲೆ ಸೇವೆ ಮಾಡೋದು, ಗರ್ಭಗುಡಿಗೆ ಬನ್ನಿ ಅಂತ ಹೇಳಿ ನೀವು ಬೆತ್ತಲೆಯಾಗಿ ಬಂದ್ಬಿಟ್ಟು ಅಂತ ಹೇಳಿ ಈ ಮನುವಾದ ಪ್ರೇರಿತ ಆಚರಣೆಗಳಿದ್ವಲ್ಲ, ಯಾವುದು ದುರ್ಬಳಕೆ ಮಾಡ್ಕೊಳ್ಳೋದು. ಆದರೆ ಇದು ತಾಯಿ ಪ್ರೀತಿ, ಜನರ ಪ್ರೀತಿ. ಆ ಕಾರಣಕ್ಕೋಸ್ಕರ ದೇವದಾಸಿ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ. ಆಮೇಲೆ 1910ರಲ್ಲಿ ಬಸವಿ ಗೆಜ್ಜೆ ಪೂಜೆ ಪದ್ಧತಿಯನ್ನ ರದ್ದತಿ ಮಾಡ್ತಾರೆ. ಆಮೇಲೆ 1913ರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆಯನ್ನು ಜಾರಿಗೆ ತರ್ತಾರೆ, ಜನರಿಗೆ ನ್ಯಾಯ ಕೊಡಿಸುವಂತ ಒಂದು ಕಾಯ್ದೆ. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ. ಜಾತಿ, ಒಬ್ಬ ಮಗು ಶಾಲೆಗೆ ಸೇರುತ್ತೆ ಅಂತಂದ್ರೆ ಜಾತಿ ಬೇಕೇ ಬೇಕು ಅಂತೇನಿಲ್ಲ ಕಣಪ್ಪ, ನೀವು ಸೇರಿಸ್ಕೋ ಅಂತ ಹೇಳ್ತಾರೆ. ಆಮೇಲೆ 1919ರಲ್ಲಿ ಮಾಧ್ಯಮಿಕ ಶಾಲಾ ಮಟ್ಟದಲ್ಲಿ ಶಿಕ್ಷಣದ ಶುಲ್ಕ ರದ್ದತಿ. ಮೊದಲು ಈ ಹಿಂದೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಶಿಕ್ಷಣನೇ ಕೊಡ್ತಾ ಇರಲಿಲ್ಲ, ಬ್ರಾಹ್ಮಣೇತರರಿಗೆ ಶಿಕ್ಷಣನೇ ಕೊಡ್ತಾ ಇರಲಿಲ್ಲ. ಇನ್ನು ಶುಲ್ಕದ ವಿಚಾರ ಅಲ್ಲ, ಶಿಕ್ಷಣನೇ ಇರಲಿಲ್ಲ. ಆದರೆ ಇವರು ಮಾಧ್ಯಮಿಕ ಶಾಲಾ ಮಟ್ಟದಲ್ಲಿ ನೀವು ಫೀಸ್ ತಗೋಬೇಡಿ, ಕೊಡಿ, ಮೊದಲು ಅವ್ರಿಗೆ ಎಜುಕೇಶನ್ ಕೊಡಿ ಅಂತ ಹೇಳ್ತಾರೆ. ದೊಡ್ಡದಲ್ವಾ ಇದು? ಆಮೇಲೆ 1927ರಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಇವರು ಈ ಕಾಯ್ದೆ, ಸ್ತ್ರೀಯರಿಗೆ ಮತದಾನದ ಹಕ್ಕು. ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋದಕ್ಕಿಂತ ಮುಂಚೆ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ರಾಜ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಕೊಡ್ರಪ್ಪ ಅಂತ ಹೇಳ್ತಾನೆ ಅಂತಂದ್ರೆ ದೊಡ್ಡ ಮನುಷ್ಯ ಅಲ್ವಾ? ಅದನ್ನ ನಾಲ್ವಡಿಯವ್ರು ಮಾಡ್ತಾರೆ. 1936ರಲ್ಲಿ ವಿಧವೆಯರಿಗೆ ಮರು ವಿವಾಹ, ಎಂತ ಒಳ್ಳೆ ಆಪರ್ಚುನಿಟಿ ಅದಲ್ವಾ? ಆಮೇಲೆ 1900 ಅವ್ರ ಬದುಕನ್ನು ಕಂಡುಕೋಬೇಕಲ್ಲ, ಬದುಕು ಮುಗಿತು ಅಂತ ಅಂದ್ಕೊಂಡಾಗ ಬದುಕು ಮತ್ತೆ ಇದೆ ಅಂತ ಹೇಳೋದಕ್ಕೆ ಅವಕಾಶ ಮಾಡಿಕೊಡೋದು ದೊಡ್ಡದಲ್ವಾ? ಮತ್ತೆ 1936ರಲ್ಲಿ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ ಮಾಡ್ತಾರೆ. ನೋಡಿ ಎಂಥ ವಿಚಾರಗಳು ಇವು. ಒಂದಷ್ಟಾದ್ರೆ ಇನ್ನೊಂದು ಮುಖ್ಯವಾದ ವಿಚಾರಗಳು, ಪ್ರಜಾಪ್ರತಿನಿಧಿ ಸಭೆ ನಡೆಯುತ್ತೆ. ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಪ್ರಜೆಗಳಿಗೆ ಮತದಾನದ ಹಕ್ಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಶಯಗಳನ್ನ, ಪ್ರಜಾಪ್ರಭುತ್ವ ಬರೋದಕ್ಕಿಂತ ಮುಂಚೆ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಮಾಡಿ ಪ್ರಜಾಪ್ರತಿನಿಧಿ ಸಭೆಯನ್ನ ಮಾಡ್ತಾರೆ ನಾಲ್ವಡಿಯವರು. 1927ರಲ್ಲಿ ಮಿಲ್ಲರ್ ಆಯೋಗದ ಶಿಫಾರಸಿನಂತೆ ಬ್ರಾಹ್ಮಣೇತರರಿಗೆ 75% ಮೀಸಲಾತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ
ನೋಡಿ, ಚಿ ಉದಯಶಂಕರ್ ಅವರು ಒಂದು ಹಾಡು ಬರೀತಾರೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ ಆಗುತ್ತಿತ್ತೆ ಈ ನಾಡು ಬಂಗಾರ ಬೆಳೆಯೋ ಹೊನ್ನಾಡು ಅಂತ. ಚಿ ಉದಯಶಂಕರ್ ಅವರು ಇವರನ್ನು ಸೇರಿಸ್ಬೇಕಾಗಿತ್ತು. ಏನು ಯಾರನ್ನ, ವಿಶ್ವೇಶ್ವರಯ್ಯವ್ರನ್ನ. ಅವ್ರಿಗಿಂತಲೂ ಮುಖ್ಯವಾಗಿ ಕಾವೇರಿಯನ್ನು ಹರಿಯಲು ಬಿಟ್ಟು ನಾಲ್ವಡಿಯವರು ಶ್ರಮ ಪಡದಿದ್ದರೆ. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನನಗೆ ವಿಶ್ವೇಶ್ವರಯ್ಯನವರ ಪ್ರತಿಭೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಅವರು ಸಾಮಾಜಿಕ ನ್ಯಾಯದ ಆಶಯಕ್ಕೆ ವಿರೋಧವಾಗಿದ್ದರ ಬಗ್ಗೆ ನನಗೆ ಅಸಮಾಧಾನ ಇದೆ. ಅವತ್ತು ಕನ್ನಂಬಾಡಿ ಕಟ್ಟೋದಕ್ಕೆ ವಿಶ್ವೇಶ್ವರಯ್ಯ ಅವರ ಪ್ರತಿಭೆಯ ಜೊತೆಗೆ ನಾಲ್ವಡಿಯವರ ಜನಪರವಾದಂಥ ನಿಲುವು, ಒತ್ತಾಸೆ ಮತ್ತು ಬೆನ್ನಿಗೆ ನಿಂತು ಇದನ್ನ ನೀನು ಮಾಡಪ್ಪ ಅಂತ ಹೇಳಿದಿದೆಯಲ್ಲ, ಅದು ಕೂಡ ದೊಡ್ಡದಾಗಬೇಕು. ಅದು ಗೌಣ ಆಯಿತು, ಅದನ್ನು ಗೌಣ ಮಾಡಬಾರ್ದು. ನಾಲ್ವಡಿಯವರು ದುಡ್ಡು ಕೊಟ್ಟಿದ್ದಕ್ಕೆ, ಒತ್ತಾಸೆಗೆ ನಿಂತಿದ್ದಕ್ಕೆ ವಿಶ್ವೇಶ್ವರಯ್ಯ ಅವರು ತಮ್ಮ ಪ್ರತಿಭೆಯ ಮೂಲಕ ಅದನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು. ಮುಖ್ಯ ನಾಲ್ವಡಿಯವರು ಕೂಡ ಆಗ್ತಾರಲ್ಲ. ಅದರ ಜೊತೆಗೆ ದಿವಾನರಾಗಿದ್ದಂಥ ಸಂದರ್ಭದಲ್ಲಿ ಏನು ನಾಲ್ವಡಿಯವರು ಬ್ರಾಹ್ಮಣೇತರರಿಗೆ, ಇತರೆ ಹಿಂದುಳಿದ ವರ್ಗದವರಿಗೆ, ಸಣ್ಣ ಸಣ್ಣ ಸಮುದಾಯದ ವರ್ಗದ ಜನರಿಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ನಾನು ಕೊಡ್ತೀನಿ, ಅವರನ್ನು ಮುನ್ನೆಲೆಗೆ ತರಬೇಕು. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೂ ಬಂದಿರಲಿಲ್ಲ. ಆ ಸಂದರ್ಭದಲ್ಲೇ ನಾನು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಆಶಯ ಬಂತಲ್ಲ, ಅವರನ್ನು ನಾನು ಮೇಲಕ್ಕೆತ್ತಬೇಕು ಅಂತ ಯೋಚನೆ ಬಂತಲ್ಲ, ಆ ಯೋಚನೆಗೆ ಒತ್ತಾಸೆಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ನಿಲ್ಲಬೇಕಾಗಿತ್ತು. ಆದರೆ ವಿಶ್ವೇಶ್ವರಯ್ಯನವರು ಇಲ್ಲ, ಇದಕ್ಕೆ ನಾನು ಒಪ್ಪೋದಿಲ್ಲ, ಬೆಂಬಲ ಕೊಡಲ್ಲ, ಇದರಿಂದ ಆರ್ಥಿಕ ಪ್ರಗತಿಗೆ ಕುಂಠಿತ ಆಗತ್ತೆ, ನಾವು ಟ್ಯಾಲೆಂಟ್ಸ್ಗಳನ್ನು ನಾವು ಪ್ರತಿಭೆಯ ಆಧಾರದ ಮೇಲೆ ನೋಡಬೇಕು. ವಿಶ್ವೇಶ್ವರಯ್ಯನವರೇ, ನೀವೇನೋ ನಿಮ್ಮ ಸಮುದಾಯದ ಒಂದು ಯಾಜಮಾನಿಕೆಯ ಹಿನ್ನೆಲೆಯಲ್ಲಿ, ಪ್ರತಿಭೆಯ ಹಿನ್ನೆಲೆಯಲ್ಲಿ ಬಂದ್ರಿ. ಎಷ್ಟೋ ಸಮುದಾಯಗಳಿಗೆ ವೇದಿಕೆನೇ ಸಿಕ್ಕಿರ್ಲಿಲ್ವಲ್ಲ. ವೇದಿಕೆ ಸಿಕ್ಕರೆ ತಾನೆ ಅವ್ರ ಟ್ಯಾಲೆಂಟ್ ಅನ್ನು ತೋರಿಸೋದಿಕ್ಕೆ, ಅವ್ರು ಬೆಳೆಯೋದಿಕ್ಕೆ, ಅವರು ಏನಾದರೂ ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸೋದಿಕ್ಕೆ ಸಾಧ್ಯ. ವಿಶ್ವೇಶ್ವರಯ್ಯನವರು ಒಪ್ಪೋದಿಲ್ಲ. ಇಲ್ಲ ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದು ಹುನ್ನಾರ, ಇದು ಮನುವಾದಿ ಪ್ರೇರಿತ ಹುನ್ನಾರ. ಇವರಿಗೆ ವೇದಿಕೆ ಕೊಟ್ಟರೆ, ಶಿಕ್ಷಣ ಕೊಟ್ಟರೆ, ನಮಗಿಂತಲೂ ಅಪಾರವಾದಂತಹ ಜ್ಞಾನ, ಕೌಶಲ್ಯ, ಕುಶಲಮತಿ, ಪ್ರಜ್ಞೆ, ಸಾಂಸ್ಕೃತಿಕ ಅರಿವು ಎಲ್ಲವೂ ಬಹಳ ವಿಸ್ತಾರವಾಗಿರುತ್ತೆ. ಅವ್ರನ್ನ ತಂದು ನಾವೀಗ ಶಿಕ್ಷಣ ಕೊಟ್ಬಿಟ್ರೆ, ವೇದಿಕೆ ಕೊಟ್ಬಿಟ್ರೆ ನಮ್ಮನ್ನ ಮೀರಿಸಿಬಿಡ್ತಾರೆ ಅನ್ನುವಂಥ ಅಪಾಯದ ಕಾರಣಕ್ಕೋಸ್ಕರ ಈ ಪುರೋಹಿತಶಾಹಿ ವ್ಯವಸ್ಥೆ ತಳ ಸಮುದಾಯಗಳಿಗೆ ವೇದಿಕೆಯನ್ನ ಕೊಡಲಿಲ್ಲ, ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತು. ಆದ್ರೆ ನಾಲ್ವಡಿಯವರಿಗೆ ಅಂತ ಒಂದು ಯೋಚನೆ ಬಂದಾಗ ವಿಶ್ವೇಶ್ವರಯ್ಯನವರು ಬೇಡ ಅಂತ ಹೇಳ್ತಾರೆ. ಆದ್ರೆ ನಾಲ್ವಡಿ, ನೀನು ಹೋದ್ರೆ ಹೋಗಿ, ರಾಜೀನಾಮೆ ಆದ್ರೂ ಕೊಡು, ನಿವೃತ್ತಿ ಆದ್ರೂ ತೆಗೆದುಕೊಡು, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತೇಳಿ ಮಾಡ್ತಾರಲ್ಲ, ಅದಕ್ಕೆ ಹ್ಯಾಟ್ಸ್ ಅಪ್ ಹೇಳ್ಬೇಕು, ಅದಕ್ಕೆ ಗೌರವ ಕೊಡಬೇಕು. ಎಂಥ ದೊಡ್ಡ ಮನಸ್ಸಲ್ವಾ? ಎಂಥ ಪ್ರತಿರೋಧ ಬಂದರೂ ಕೂಡ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾರಲ್ಲ, ಅದು ಗ್ರೇಟ್. ಆನಂತರ ಸರ್ ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ. ಅವರು ಒಳ್ಳೆ ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾರೆ ದಿವಾನರಾಗಿ. ಇದು ಆನಂತರ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಮಾಡ್ತಾರೆ. ಆಮೇಲೆ 1911ರಲ್ಲಿ SSLC ಪರೀಕ್ಷೆ ಪ್ರಾರಂಭ ಮಾಡ್ತಾರೆ. ಅದು ಇವರೇ ಪ್ರಾರಂಭ ಮಾಡೋದು. 10ನೇ ತರಗತಿ ಪರೀಕ್ಷೆಯನ್ನು ನೀವು ಬರೀಲೇಬೇಕು ಅಂತೇಳಿ ಒಂದು ಪ್ರಾರಂಭ ಮಾಡ್ತಾರೆ. ಆಮೇಲೆ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನೀವು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಲೇಬೇಕು ಅಂತೇಳಿ ಜಾರಿ ಮಾಡುವಂಥದ್ದು. ವಯಸ್ಕರಿಗೆ 7,000 ವಯಸ್ಕರ ಶಾಲೆಯನ್ನ ನಿರ್ಮಾಣ ಮಾಡ್ತಾರೆ. ವಯಸ್ಸಾದರೇನಂತೆ, ನಿನ್ನ ವಿದ್ಯೆಗೆ ವಯಸ್ಸಿಲ್ಲ. ಅಕ್ಷರ ವರ್ಷವೂ ಕಳೆದವು, ವಿಜ್ಞಾನ ಬೆಳೆದವು, ಅಣ್ಣಯ್ಯ ನಮ್ಮ ಬಾಳಲ್ಲಿ ಮಾತ್ರ ಬೆಳಕು ಕಾಣಲಿಲ್ಲವು. ಹಾಗಾಗಿ ಆ ಬೆಳಕು ಕಾಣಬೇಕು ಅಂದ್ರೆ ನೀವು ಶಿಕ್ಷಣವನ್ನು ಕಲಿಯಿರಿ. ವಯಸ್ಕರ ಶಾಲೆಗಳನ್ನು ಮಾಡ್ತಾರೆ. ಆಮೇಲೆ ಏನು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ, ಏನು ಶಿವನ ಸಮುದ್ರದಲ್ಲಿ, ಆ ಒಂದು ಹತ್ತತ್ರ 30,000 ವೋಲ್ಟ್ ವಿದ್ಯುತ್ತನ್ನ ಕೋಲಾರದ ಚಿನ್ನದ ಗಣಿಗೆ ಬಳಕೆ ಮಾಡೋದಕ್ಕೆ ಕೊಡ್ತಾರೆ. ಇದು ಸಾಧನೆ. 270 ಉಚಿತ ಆಸ್ಪತ್ರೆಗಳು, ಬೆಂಗಳೂರಿನ ಮಿಂಟೋ ಕಣ್ಣಾಸ್ಪತ್ರೆ, ಮೈಸೂರಿನ ಕ್ಷಯರೋಗ ಆಸ್ಪತ್ರೆ, ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕು. ಎಷ್ಟು ಒಂದು 38 ವರ್ಷಗಳ ಆಡಳಿತದಲ್ಲಿ ಒಬ್ಬ ಮನುಷ್ಯ ಎಷ್ಟು ವಿಕ್ರಮಗಳನ್ನು ಸಾಧಿಸಬಹುದು, ಅಷ್ಟೆಲ್ಲ ವಿಕ್ರಮಗಳನ್ನು ಕೃಷಿಗೆ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಕೈಗಾರಿಕೆಗೆ, ಜನರ ಬದುಕಿಗೆ, ಅವರ ಘನತೆಗೆ, ಆಮೇಲೆ ಮತದಾನದ ಹಕ್ಕಿಗೆ, ಆಮೇಲೆ ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ಬರೋದಕ್ಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎಷ್ಟು ಮಾಡ್ಬೇಕ್ರಿ, ಎಷ್ಟು ಮಾಡಬೇಕು ಅವರ ಆಡಳಿತದ ಅವಧಿಯಲ್ಲಿ ಅಷ್ಟೆಲ್ಲ ಕೊಟ್ಬಿಟ್ರು. ಆಮೇಲೆ ಮೊದಲ ವ್ಯಾಕ್ಸಿನ್ 1806ರಲ್ಲಿ ಮೊದಲ ವ್ಯಾಕ್ಸಿನ್ ಅನ್ನ ಕೊಟ್ಟಂತವ್ರು ಅವರೇನೆ. ಒಬ್ಬ ತಾಯಿ ಹೃದಯ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ ಹೇಳಿ ಹೇಳ್ಬೋದು. ನಮ್ಮ ಯುವಕರು, ನಮ್ಮ ಪ್ರಜೆಗಳು
ನಮ್ಮ ದೇಶದ, ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳು ಇಂಥ ಮಹನೀಯರ ಸಾಧನೆಗಳನ್ನು, ಕೊಡುಗೆಗಳನ್ನು, ಅವರ ತಾಯ್ತನವನ್ನು, ಅವರ ಸಾಮಾಜಿಕ ನ್ಯಾಯದ ಚಿಂತನೆಯನ್ನು, ಬಡವರ ಪರವಾದಂತಹ ಅವರ ನಿಲುವನ್ನು, ಮನುವಾದ ವಿರುದ್ಧದ ಅವರ ವಿಚಾರಗಳನ್ನು, ವೈಚಾರಿಕತೆಯನ್ನು, ವೈಜ್ಞಾನಿಕತೆಯನ್ನು, ಬಡವರಿಗಾಗಿ ಅವರು ಕೊಟ್ಟಂಥ ಕೊಡುಗೆಗಳನ್ನು ನಮ್ಮ ರಾಜಕಾರಣಿಗಳು, ಅಧಿಕಾರದಲ್ಲಿರುವಂಥ ಜನಪ್ರತಿನಿಧಿಗಳು, ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲರೂ ಓದಬೇಕು, ತಿಳಿದುಕೊಳ್ಬೇಕು. ಅದನ್ನು ಬಿಟ್ಟು ಈ ಪೊಂಗ್ಲಿಗಳ ವಾಟ್ಸಪ್ ಯೂನಿವರ್ಸಿಟಿಗೆ ಸೇರ್ಕೋಬೇಡಿ. ಮತ್ತೆ ನೀವು ಮತ್ತಷ್ಟು ಮಗದಷ್ಟು ಮೊಬ್ಬು ಭಕ್ತರಾಗ್ತೀರಿ. ಅದನ್ನು ಬಿಟ್ಟು ನಿರಂಕುಶಮತಿಗಳಾಗಿ ಅಂಥೇಳಿ ಕುವೆಂಪು ಅವರು ಹೇಳಿದ್ದಾರೆ. ನಿರಂಕುಶಮತಿಗಳಾಗಬೇಕು ನಾವು, ವಿಚಾರವಂತರಾಗಬೇಕು, ಮಾನವೀಯವಂತರಾಗಬೇಕು, ವೈಜ್ಞಾನಿಕವಂತರಾಗಬೇಕು, ಸಮಾಜಮುಖಿಗಳಾಗಬೇಕು, ಜನಪರವಾಗಬೇಕು. ಮತ್ತೊಮ್ಮೆ ನಾಲ್ವಡಿಯವರಿಗೆ ಒಂದು ದೊಡ್ಡ ನಮನ, ಗೌರವವನ್ನು ಹೇಳ್ತಾ ನಮ್ಮೆಲ್ಲರಲ್ಲೂ ಕೂಡ ಅವರ ಚಿಂತನೆಗಳು ಸದಾ ಹಚ್ಚ ಹಸಿರಾಗಿರಲಿ. ಇಂಥ ಸ್ಮರಣೀಯರನ್ನು ಸ್ಮರಿಸುವ ಮೂಲಕ ಅವರಿಗೆ ನಾವು ಕೊಡುಗೆಯನ್ನು ಕೊಡೋಣ. ಅಂಧತ್ವದಿಂದ, ಈ ಮೃಗತ್ವದಿಂದ, ಈ ಮೊಬ್ಬುತನದಿಂದ, ಕೋಮುವಾದಿತನದಿಂದ ಹೊರಗಡೆ ಬರೋಣ. ಏನಂತೀರಿ? ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.